31 ಸೈಜ್ ಕಾಲರ್ ನೆಕ್ ಬ್ಲೌಸನ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್. ಹಾಗೆ ನೋಡ್ಕೊಳ್ಳಿ ಒಂದೊಂದಾಗಿನೇ. ನೋಡಿ ಫ್ರೆಂಡ್, ಬಟ್ಟೆನ ಈ ರೀತಿ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಕೆಳಭಾಗದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅರ್ಧ ಇಂಚು ಮಾರ್ಜಿನಿಗೆ ಬಟ್ಟೆನೂ ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್, ಮತ್ತು ನಾನಿವಾಗ ಬ್ಲೌಸ್ ಲೆಂತು 14 ಇದೆ ಫ್ರೆಂಡ್. ಅಳತೆ ಬ್ಲೌಸಲ್ಲಿ ನಾನಿದು ಕಾಲರ್ ನೆಕ್ ಆಗಿರೋದ್ರಿಂದ 14 ಇದೆ, 15.5 ತೊಗೊತೀನಿ. ಓಕೆ, 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ, ಅರ್ಧ ಇಂಚು ಮಾರ್ಜಿನಿಗೆ ತೊಗೊತೀನಿ. ಓಕೆ, 15.5 ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್, ಈ ರೀತಿ ಮಾರ್ಜಿನಿಗೆ ಮತ್ತು ಮೆಜರ್ಮೆಂಟಿಗೆ 2 ಗೇಟ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡು ಇವಾಗ ನೋಡಿ ಫ್ರೆಂಡ್, ಪ್ರತಿಯೊಂದೂ ಕ್ಲೀನಾಗಿ ಬಟ್ಟೆ ಜಾರತ್ತೆ ಅಂತ ಸ್ಕೇಲ್ ಇಟ್ಕೊಂಡಿದ್ದೀನಿ. ನೋಡಿ 14.5 ಇದೆ. ಓಕೆ, ನೋಡ್ಕೊಳ್ಳಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 15.5 ಆಗುತ್ತೆ. ಓಕೆನಾ, ನೋಡ್ಕೊಳ್ಳಿ ಒಂದೊಂದಾಗಿಯೇ ಕ್ಲೀನಾಗೆ. ನೋಡಿ ಓಕೆ, 15.5 ನೋಡಿ ಫ್ರೆಂಡ್, ಇದು 5.5 6 ಇಂಚ್ ತೊಗೊತಿದ್ದೀನಿ. ಇಲ್ಲಿ 5.5 ಇದು ಮಾಡ್ತಾಯಿದ್ದೀನಿ. ನೋಡಿ ಮತ್ತು ಆಮೇಲೆ ಅರ್ಧ ಇಂಚ್ ಮತ್ತೆ ತೊಗೋಬೇಕಾಗತ್ತೆ. ಓಕೆ, ನಾನಿವಾಗ 5.5 ಬರೆದಿದ್ದೀನಿ ಅಲ್ವಾ, ಆಮೇಲೆ ಮತ್ತಿನ್ನು ಅರ್ಧ ಇಂಚು ತೊಗೋಬೇಕಾಗತ್ತೆ. ನೋಡ್ಕೊಳ್ಳಿ ಇವಾಗ ಸೊಂಟ ಮೆಜರ್ಮೆಂಟ್ ಎಷ್ಟಿದೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊಂಟ ಮೆಜರ್ಮೆಂಟ್ ನೋಡಿ ಫ್ರೆಂಡ್, 31 ಇದೆ ನೋಡಿ. ಓಕೆ, 31 ಇದೆ ಮೆಜರ್ಮೆಂಟು. ನಾನು 31 ಪ್ಲಸ್ 2 ಇಂಚು 33 ಇಂಚು ತೊಗೊತಾ ಇದ್ದೀನಿ. ಓಕೆ, ನೋಡಿ ಅಲ್ಲಿ 8.5 ತೊಗೊಂಡಿದ್ದೀನಿ. ಓಕೆ, 8.25 ತೊಗೊಂಡಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನಿಗೆ ಇದಕ್ಕೆ ಏನು ಬ್ಯಾಕು ನೋಡಿ ಇಲ್ಲಿ ಹಾಕ್ತಾಯಿದ್ದೀನಲ್ವ, ಇಲ್ಲಿ 1 ಇಂಚು ಹೋಗುತ್ತೆ. ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಓಕೆ ಬ್ರೋ. ಓಕೆ ಸಿಸ್ಟರ್, ನೋಡ್ಕೊಳ್ಳಿ ಒಂದೊಂದಾಗಿ ನೋಡ್ಕೊಳ್ಳಿ ಕ್ಲೀನಾಗೆ. ನೋಡಿ 9.25, ಇಲ್ಲಿ 9.5 ತೊಗೊತಾ ಇದ್ದೀನಿ. ನೋಡಿ ಓಕೆ ಓಕೆ ಅಲ್ವಾ, ಗೊತ್ತಾಯ್ತಲ್ವ ಕರೆಕ್ಟಾಗಿ ನೋಡ್ಕೊಳ್ಳಿ. ಚೆಸ್ಟು ಮತ್ತು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಳಿ. ಮತ್ತು ನೋಡಿ 1.5 ಇಂಚು ಎಕ್ಸ್ಟ್ರಾ, ಇದು ಎಲ್ಲ ಬ್ಲೌಸಿಗೂ 1.5 ಇಂಚು ಮಾರ್ಜಿನ್ ನಾನು ಎಕ್ಸ್ಟ್ರಾ ಇಡ್ತೀನಿ. ಓಕೆ, ಇವಾಗ ನೋಡಿ 3 ಇಂಚು ತೊಗೊತಾ ಇದ್ದೀನಿ ಕಾಲರಿಗೆ. ಓಕೆ, ಸ್ವಲ್ಪ ಇದು ಕಾಲರು ಅವರು ಅಗಲ ಇರಲಿ ಅಂತ ಹೇಳಿದ್ದಾರೆ, ಆದ್ದರಿಂದ ಕಾಲರನ್ನು ಅಗಲ ತೊಗೊತಾ ಇದ್ದೀನಿ. ಇಲ್ಲಾಂದರೆ ನೆಕ್ಕು ಕ್ಲೋಸ್ ಆಗೋ ರೀತಿ ತೊಗೊತೀನಿ, ಇಲ್ಲಾಂದರೆ 2.5 ತೊಗೋಬೇಕಾಗತ್ತೆ. ನೋಡಿ ಇದಿದೆ ಅಲ್ವಾ, ಇವಾಗ ನೋಡಿ ಈ ರೀತಿ ಸ್ವಲ್ಪ ಕ್ರಾಸ್ ತೊಗೋಬೇಕಾಗತ್ತೆ. ಅರ್ಧ ಇಂಚು ಶೋಲ್ಡರು ಇದೆ, 1 ಇಂಚ್ ತೊಗೊಂಡಿದ್ವಲ್ವ, ಇದಕ್ಕೋಸ್ಕರ ನಾವು 1 ಇಂಚ್ ಜಾಸ್ತಿ ತೊಗೊಳೋದು. ಹಿಂದ್ಗಡೆ ನೋಡಿ 1 ಇಂಚು ನಾವು ಡಿಪ್ ತೆಗಿಬೇಕಾಗತ್ತೆ ಅಷ್ಟೇ. ಓಕೆ, ನೋಡ್ಕೊಳ್ಳಿ ಈ ರೀತಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಪ್ರತಿಯೊಂದೂ ನಾನಿವಾಗ ಮಾರ್ಜಿಂಗಲ್ಲಿ ತೋರಿಸಿದ್ದೀನಿ ನಿಮಗೆ ಬ್ರೋ ಸಿಸ್ಟರ್ಸ್. ನೋಡ್ಕೊಳ್ಳಿ ಎಲ್ಲ ಒಂದೊಂದಾಗಿ. ನೋಡಿ ಇವಾಗ ಬಕಲ್ ಲೂಜು ತೋರಿಸ್ತಾ ಇದ್ದೀನಿ. ನೋಡಿ ಬಕಲ್ ಲೂಜು ನೋಡಿ ಇವಾಗ ಈ ರೀತಿ ನೋಡಿ 8 ಇಂಚ್ ಬರಬೇಕು, ಸರಿನಾ? 8 ಇಂಚ್ ಇಲ್ಲ ಅದು, ಆದ್ದರಿಂದ ಇನ್ನೊಂದು ಅರ್ಧ ಇಂಚು ಜಾಸ್ತಿ ತೊಗೊತಾ ಇದ್ದೀನಿ. ಡೌನ್ ತೊಗೊತಾ ಇದ್ದೀನಿ. ನೋಡಿ ಅರ್ಧ ಇಂಚು, ಆಗಲೇ ಹೇಳಿದ್ನಲ್ವ 6 ಇಂಚ್ ತೊಗೋಬೇಕು ಅಂತ, ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಓಕೆ, ಇವಾಗ ಬಕಲ್ಲು 8 ಇಂಚ್ ಬಂದಿದೆ. ನೋಡಿ 8.25 ಇಂಚು. ಓಕೆ, 8.5 ತೊಗೊಂಡಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಅರ್ಧ ಇಂಚು ಮಾರ್ಜಿನಿಗೆ ಹೋಗುತ್ತೆ, ಅವಾಗ ನಮಗೆ 8 ಇಂಚು 16 ಇಂಚು ಸಿಗುತ್ತೆ. ಓಕೆ ಆಯ್ತಲ್ವ. ಇವಾಗ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಟ್ಟಿಂಗ್ ಮಾಡ್ಕೊಂಡಾಯ್ತು. ನೋಡಿ ಇವಾಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಕಟ್ಟಿಂಗ್ ಆಗಿದೆ. ನೋಡಿ ಕಟ್ಟಿಂಗ್ ಮಾಡೋದು ಸುತ್ತ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಲೇಯರ್ಸ್ ಲೈನ್ ಎಲ್ಲ ಹಾಕಿರ್ತೀನಿ, ಅದನ್ನೆಲ್ಲ ಕಟ್ ಮಾಡಿರ್ತೀನಿ. ಪ್ರತಿಯೊಂದನ್ನು ಹೇಳ್ತೀನಿ. ನೋಡಿ ಇದು 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆ, ನೋಡಿ ಇಲ್ಲಿ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆ, ರೆಡಿಯಾಗಿದೆ. ಇವಾಗ ಫ್ರಂಟ್ ಭಾಗ ಯಾವ ರೀತಿ ಕಟ್ ಮಾಡೋದು ಅಂತ ಮಾರ್ಕಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡ್ಕೊಳ್ಳಿ ಒಂದೊಂದಾಗಿಯೇ. ಓಕೆ ಆಯ್ತಲ್ವಾ, ಕ್ಲೀನಾಗಿ ನೋಡಿ ಈ ರೀತಿ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಫ್ರಂಟ್ ಭಾಗನ ಈ ರೀತಿ ಬ್ಯಾಕ್ ಭಾಗದ ಮೇಲೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಎಲ್ಲ ಕಡೆಗೂ ಮಾರ್ಜಿನು ಬಟ್ಟೆಗಳು ಲೆವೆಲ್ಲಾಗಿ ನೋಡ್ಕೋಬೇಕು. ನೋಡ್ಕೊಳ್ಳಿ ಕರೆಕ್ಟಾಗಿ ಮಾರ್ಜಿನ್ ಕರೆಕ್ಟಾಗಿರಬೇಕು. ನೋಡಿ ಈ ಸೈಡಲ್ಲಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಓಕೆ, ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಅರ್ಧ ಇಂಚ್ ಒಳಗಡೆ ತೊಗೊತಾ ಇದ್ದೀನಿ, ಇಲ್ಲೂ ನೋಡಿ ಅರ್ಧ ಇಂಚ್ ಒಳಗಡೆ ತೊಗೊತಾ ಇದ್ದೀನಿ. ಓಕೆ, ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ ಇಲ್ಲಿ 1 ಇಂಚ್ ಮೇಲ್ಗಡೆ ತೊಗೊತಾ ಇದ್ದೀನಿ, ಮೇಲಿರೋದಕ್ಕೂ ನೋಡಿ 1 ಇಂಚ್ ಮೇಲ್ಗಡೆ ತೊಗೊಂಡಿದ್ದೀನಿ. ಓಕೆ, ಇವಾಗ ನಾನು ಈ ಭಾಗನ ಎತ್ಕೊತಿದ್ದೀನಿ. ನೋಡಿ ಬ್ಯಾಕ್ ಭಾಗನ, ಗೊತ್ತಾಯ್ತಲ್ವಾ? ನೋಡಿ ಅದು ಮಾರ್ಜಿನನ್ನು ಕರೆಕ್ಟಾಗಿ ನಾನು ಸ್ವಲ್ಪ ಇದ್ದಿರೋದಕ್ಕೆ ಈಗ ಮತ್ತೆ ಮೇಲೆ ತೊಗೊಂಡೆ. ನೋಡಿದ್ರಲ್ವಾ, ಬಟ್ಟೆ ಯಾಕೆ ವೇಸ್ಟ್ ಮಾಡೋದು ಅಂತ. ಇನ್ನು ಅರ್ಧ ಇಂಚ್ ಇತ್ತು ಬಟ್ಟೆ, ಅದರಿಂದ ಮೇಲೆ ತೊಗೊಂಡಿದ್ದೀನಿ. ಗೊತ್ತಾಗತ್ತಲ್ವ ಕರೆಕ್ಟಾಗಿ. ಈ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಳೋದ್ರಿಂದ ನಿಮಗೆ ಕ್ಲೀನಾಗೆ ಕಟ್ಟಿಂಗ್ ಆಗುತ್ತೆ. ನೋಡಿ ಪರ್ಫೆಕ್ಟಾಗಿ ಫಿಟ್ಟಿಂಗಾಗಿ ಬ್ಲೌಸ್ ಕೊಡುತ್ತೆ ಬ್ರೋ ಸಿಸ್ಟರ್ಸ್, ಗೊತ್ತಾಯ್ತಲ್ವಾ? ಒಂದೊಂದೇ ನೋಡ್ಕೊಳ್ಳಿ ಕ್ಲೀನಾಗಿ. ಯಾವ ರೀತಿ ನೋಡಿ ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ.
ನೋಡಿ ಇಲ್ಲಿ ಅರ್ಧ ಇಂಚ್ ಒಳಗಡೆ ತೊಗೊಂಡು ಶೇಪ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಅರ್ಧ ಇಂಚು ಮಾರ್ಜಿನ್ ತೊಗೊಂಡಿದ್ದೀನಿ. ನೋಡಿ ಇವಾಗ ಬ್ಯಾಕ್ ಭಾಗನ ಯಾವ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಇವಾಗ ನೋಡಿ ನಾನಿವಾಗ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ನೆಕ್ ಫ್ರಂಟ್ ಡೀಪನ್ನು ಈ ರೀತಿ ಇಟ್ಕೊಂಡು ತಗೋಬೇಕಾಗತ್ತೆ. ಕ್ರಾಸಲ್ಲಿ ತೊಗೊಳ್ಳಿ, ಸ್ಟ್ರೈಟಲ್ಲಿ ತೊಗೋಬೇಡಿ. ಓಕೆ, ನೋಡಿ ಕ್ರಾಸಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ. ಅಲ್ಲಿ ಯಾವ ರೀತಿ ತೊಗೊಂಡಿದ್ದೀನಿ ಅದೇ ರೀತಿ ತೊಗೊತಾ ಇದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ನೀವು ಪ್ರತಿಯೊಂದೂ ಮೆಜರ್ಮೆಂಟನ್ನು ನೋಡ್ಕೋಬೇಕು ಕರೆಕ್ಟಾಗಿ ಯಾವ ರೀತಿ ತೊಗೊತೀವಿ ಅಂತ. ಅದೇ ರೀತಿ ಮೆಜರ್ಮೆಂಟ್ ತೊಗೋಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೋಡಿ ಈ ರೀತಿ ಸ್ಕೇಲಲ್ಲಿ ಗೆರೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್, ನೀವು ಬ್ಲೌಸ್ ಕಟ್ ಮಾಡೋದಕ್ಕೆ ಯಾವುದೇ ರೀತಿ ಬೇರೆ ಯಾವುದೇ ಇದು ಬೇಕಾಗಿರೋದಿಲ್ಲ. ನೋಡಿ ಈ ರೀತಿ ಸ್ವಲ್ಪ ಶೇಪ್ ಬರಬೇಕಾಗತ್ತೆ. ನೋಡಿ ಹೀಗೆ ಬರುತ್ತೆ. ಓಕೆ, ಇದು ಹಾಫ್ ಕಾಲರ್ ನೆಕ್ಕು. ಓಕೆ ಅಲ್ವಾ? ಗೊತ್ತಾಯ್ತಲ್ವ ಯಾವ ರೀತಿ ಹಾಫ್ ಕಾಲರ್ ನೆಕ್ ಕಟ್ ಮಾಡಬೇಕು ಅಂತ. ನೋಡಿ ಇಲ್ಲಿಂದ ಕಾಲರು ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ನೋಡಿ ಈಗ ಬಂದು ಹೀಗೆ ರೌಂಡ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ವಾ? ತೋರಿಸಿದ್ದೀನಿ ನೋಡಿ. ಆ ರೀತಿ ಇದು ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಭಾಗನ ತೊಗೊಂಡು ನೋಡಿ ಇವಾಗ ಇಲ್ಲಿ ಸ್ವಲ್ಪ ಶೇಪ್ ಕ್ಲಿಯರಾಗಿ ಶೇಪ್ ತಗೋಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೋಡಿ ಪ್ರತಿಯೊಂದು ಭಾಗದಲ್ಲೂ ನೀವು ಮೆಜರ್ಮೆಂಟು ಯಾವ ರೀತಿ ಬಟ್ಟೆನ ಯಾವ್ಯಾವ ಭಾಗದಲ್ಲಿ ಎಷ್ಟು ಸ್ಟಿಚಿಂಗನ್ನು ಹಿಡಿಬೇಕು ಅನ್ನೋದನ್ನು ಸುತ್ತ ನಾನು ಇದರಲ್ಲಿ ತೋರಿಸಿರ್ತೀನಿ. ಆಯಿತಾ? ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ 2 ಇಂಚ್ ಮೇಲ್ಗಡೆ ತೊಗೊಂಡಿದ್ದೀನಿ. ಫ್ರಂಟಿಗೂ ಬ್ಯಾಕಿಗೂ 2 ಇಂಚು ಫ್ರಂಟ್ ಗಿಡ್ಡ ಇರಬೇಕು. ಓಕೆ, ಪ್ರತಿಯೊಂದು ಬ್ಲೌಸಲ್ಲೂ ಅಷ್ಟೇ 2 ಇಂಚು ಫ್ರಂಟು ಗಿಡ್ಡ ತೊಗೊಳ್ಳಿ. ಬ್ಯಾಕಿಗೂ ಫ್ರಂಟಿಗೂ ಮತ್ತು 2 ಇಂಚು ನಾನಲ್ಲಿ ನೋಡಿ ಇಲ್ಲಿ 1 ಇಂಚು ಇಲ್ಲಿ 1 ಇಂಚು ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ನೋಡಿ 1 ಇಂಚ್ ಮೇಲ್ಗಡೆ ಗೆರೆ ತೊಗೊಂಡಿದ್ದೀನಿ. ಇವಾಗ ನೋಡಿ 4 ಇಂಚು ತೊಗೋಬೇಕಾಗತ್ತೆ. ಈಗ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಮಧ್ಯ ಪಾಯಿಂಟು 4 ಇಂಚಿಗೆ ಬರುತ್ತೆ. ಓಕೆ, 4 ಇಂಚಿಗೆ ಮಾಡಿಕೊಂಡು ಈ ರೀತಿ ಗೆರೆ ಹಾಕ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ಕ್ಲೀನಾಗೆ ಈ ರೀತಿ ಗೆರೆ ಹಾಕ್ಕೊಳ್ಳಿ. ಗೆರೆ ಹಾಕ್ಕೊಂಡು ನೋಡಿ ಈ ರೀತಿ ಕ್ಲೀನಾಗೆ 1/4 ಇಂಚು ಸ್ಕೇಲ್ ಆಯಿತಾ. ಇದು 1 ಅಡಿ ಉದ್ದ 1/4 ಇಂಚ್ ಅಗಲ ಇರುತ್ತೆ. ಸ್ಕೇಲನ್ನು ನೋಡ್ಕೊಳ್ಳಿ ಕ್ಲೀನಾಗೆ. ನೋಡಿ ಈ ರೀತಿ ಗೆರೆ ಹಾಕ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ 1 ಇಂಚು ಇಲ್ಲೂ 1 ಇಂಚು ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಯಾವ ರೀತಿ ಶೇಪ್ ಬಂದಿದೆ ಅಂತ. ನೋಡಿ 9.5 ಇಲ್ಲಿಂದ ಅಲ್ಲಿವರೆಗೆ 9.5 ಇರಬೇಕಾಗತ್ತೆ. ನೋಡಿ ಮಾರ್ಕಿಂಗ್ ಮಾಡಿದ್ದೀನಲ್ವ ಅದೇ ರೀತಿ ಇರಬೇಕಾಗತ್ತೆ. ನೋಡ್ಕೊಳ್ಳಿ. ನೋಡಿ ಫ್ರಂಟ್ ಲೆಂತು ಎಷ್ಟಿರಬೇಕು ಪ್ರತಿಯೊಂದು ಮಾರ್ಜಿನಲ್ಲೂ ನಾನು ಇಲ್ಲಿ ರೇಟಿಂಗಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊತಾ ಇರಿ. ನೋಡಿಕೊಂಡು ನೀವು ನೋಡಿ. ಓಕೆ, 2.5 ಪ್ರತಿಯೊಂದು ನಿಮಗೆ ಇಲ್ಲಿ ರೇಟಿಂಗಲ್ಲಿ ತೋರಿಸಿದ್ದೀನಿ. ಫ್ರಂಟ್ ಭಾಗ ಯಾವ್ದು ಎಷ್ಟಿರಬೇಕು ಅಂತ. 3.5 ಓಕೆ, ನೋಡಿ 4 ಇಂಚು. ಓಕೆ, ಈಗ ನೋಡಿ ಬಕಲ್ಲು ರೌಂಡ್ ಎಷ್ಟಿರಬೇಕು ತೋರಿಸ್ತಾ ಇದ್ದೀನಿ ನೋಡಿ. ಅರ್ಧ ಇಂಚು ಮಾರ್ಜಿನ್ನು, 1 ಇಂಚು ಇಲ್ಲಿ ಟಕ್ಸು ಎಲ್ಲ ಹೋಗಿ ನಿಮಗೆ ಎಷ್ಟು ಬರಬೇಕು ಅನ್ನೋದನ್ನು ನೀವು ಅಳತೆ ತೊಗೊಳ್ಳಿ. ಓಕೆ, ನಾನು 8.25 ಇಂಚ್ ತೊಗೊಂಡಿದ್ನಲ್ವ. ಇವಾಗ ನೋಡಿ ಪ್ರತಿಯೊಂದು ಭಾಗನೂ ನಾನು ಎಷ್ಟೆಷ್ಟು ಹಿಡಿಬೇಕು ಅನ್ನೋದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಕೆಳಭಾಗದಲ್ಲಿ ಈಗ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅರ್ಧ ಇಂಚ್ ಹಿಡಿಬೇಕಾಗತ್ತೆ. ಮತ್ತು ಮೇಲ್ಗಡೆ ಇಲ್ಲೂ ಅರ್ಧ ಇಂಚ್ ಹಿಡಿಬೇಕಾಗತ್ತೆ. ಇಲ್ಲಿ ನೋಡಿ ನೆಕ್ಕಿನ ಇದಿದೆ ಅಲ್ವಾ, ಇದು 1/4 ಇಂಚ್ ಹಿಡಿಬೇಕಾಗತ್ತೆ. 3 ಪಾಯಿಂಟು 2 ಪಾಯಿಂಟು ಗೊತ್ತಾಗತ್ತಲ್ವ, ಇದು ಅರ್ಧ ಇಂಚು. ನೋಡಿ ಇಲ್ಲೂ ಅರ್ಧ ಇಂಚ್ ಹಿಡಿಬೇಕಾಗತ್ತೆ. ಆಯಿತಾ? ಇಷ್ಟು ಕ್ಲೀನಾಗಿ ನಾನು ಪ್ರತಿಯೊಂದು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಇಲ್ಲಿ ನೋಡಿ 3 ಲೈನ್ಸು ಈ ರೀತಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಸ್ಟಿಚಿಂಗ್ ಆದಮೇಲೆ. ಓಕೆ, ನೋಡಿ ಫ್ರಂಟ್ ಭಾಗದಲ್ಲಿ ಪ್ರತಿಯೊಂದು ನಿಮಗೆ ಯಾವುದು ಡೌಟ್ ಆಗಬಾರ್ದು ಅಂತ ಪ್ರತಿಯೊಂದು ತೋರಿಸಿದ್ದೀನಿ. ನೋಡ್ಕೊಳ್ಳಿ. ಈ ರೀತಿ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಭಾಗ ಕಟಿಂಗ್ ಆಗಿದೆ ನೋಡಿ. ಇವಾಗ ನೋಡಿ ಇದೆಲ್ಲ ಟಕ್ ಹೊಡ್ಕೋಬೇಕಾಗತ್ತೆ. ಈ ರೀತಿ ಟಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಳೋದ್ರಿಂದ ನಿಮಗೆ ಯಾವ್ಯಾವ ಭಾಗ ಯಾವ ಥರ ಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಒಂದೊಂದಾಗಿ ನೋಡ್ಕೊಳ್ಳಿ. ನೋಡಿ ಇವಾಗ ಬೆಲ್ಟ್ ಕ್ರಾಸ್ ಪಟ್ಟಿ ಅಂತೀವಲ್ಲ, ಕ್ರಾಸ್ ಪಟ್ಟಿ ಬೆಲ್ಟ್ ಅಂತೀವಲ್ಲ, ಇದನ್ನು ನೋಡ್ಕೊಳ್ಳಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಈ ರೀತಿ ನೋಡಿ ಫ್ರಂಟ್ ಭಾಗನ ಈ ಟಕ್ ಹೊಡ್ಕೊಂಡಿದ್ದಲ್ಲ ಇದನ್ನು ಈ ರೀತಿ ಕರೆಕ್ಟಾಗಿ 1/4 ಇಂಚಿಂದ ಇರುತ್ತಲ್ವ ಅದನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಈ ರೀತಿ ನೋಡಿ ಮಧ್ಯ ಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಇಟ್ಟಾಗ ಅದು ಬ್ಲೌಸು ಕ್ಲೀನಾಗಿ ಕೂರುತ್ತೆ ನೋಡಿ. ನೋಡಿದ್ರಲ್ವ ಈ ರೀತಿ ಮಾಡ್ಕೊಳ್ಳಿ. ಮಾಡೋದ್ರಿಂದ ನಿಮಗೆ ಕ್ಲೀನಾಗೆ ನೋಡಿ. ಇವಾಗ ಬ್ಯಾಕ್ ಭಾಗ ತೊಗೊಳ್ಳಿ. ಸೈಡಲ್ಲಿ ಗೆರೆ ಹಾಕ್ಕೊಳ್ಳಿ. ಆ ಸೈಡ್ ಈ ಸೈಡ್ ಗೆರೆ ಹಾಕ್ಕೊಂಡು ನೋಡಿ ಇವಾಗ ಗೊತ್ತಾಯ್ತಲ್ವ. ನೋಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇರಬೇಕು. ಓಕೆ, ಈ ರೀತಿ ತೊಗೊಂಡಾಗ 1 ಇಂಚ್ ಎಕ್ಸ್ಟ್ರಾ ಬರೋ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಆದಮೇಲೆ. ಓಕೆ, ಇವಾಗ ನೋಡಿ ಫ್ರಂಟು ಬ್ಯಾಕನ್ನು ಲೆವೆಲಾಗಿ ಇಟ್ಕೊಂಡು ಯಾವ ರೀತಿ ಬೆಲ್ಟ್ ಶೇಪ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೇನೆ. ಓಕೆ, ನೋಡಿ ಈ ರೀತಿ ಮಾಡ್ಕೊಳ್ಳಿ.
ಈ ರೀತಿ ಮಾಡಿಕೊಂಡು ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಅರ್ಧ ಇಂಚ್ ಕೆಳಗಡೆ ಇಟ್ಕೋಬೇಕಾಗತ್ತೆ. ಫ್ರಂಟ್ ಟು ಬ್ಯಾಕು ಲೆವೆಲ್ ಇರಬಾರ್ದು, ಅರ್ಧ ಇಂಚ್ ಕಮ್ಮಿ ಇರಬೇಕು. ಫ್ರಂಟ್ ಭಾಗದಲ್ಲಿ ಇಟ್ಕೊಂಡಾಗ ನೋಡಿ ಇಲ್ಲಿ ಇವಾಗ ಜಾಸ್ತಿ ಇರೋಂಥ ಬಟ್ಟೆ 1 ಇಂಚ್ಗಿಂತ ಜಾಸ್ತಿ ಇರೋಂಥ ಕ್ಲಾತನ್ನು ಕಟ್ ಮಾಡ್ತೀನಿ. ಓಕೆ, ನೋಡಿ ಈ ರೀತಿ ಲೆವೆಲ್ಲಾಗಿ ಶೇಪ್ ಮಾಡ್ಕೊತೀನಿ. ದೋಣಿ ಆಕಾರದಲ್ಲಿ ಶೇಪ್ ಬರಬೇಕಾಗತ್ತೆ. ಓಕೆ, ಸ್ಟ್ರೈಟ್ ಆಗಿರಬಾರ್ದು ಬೆಲ್ಟು, ಅವಾಗ ಕ್ಲೀನಾಗಿ ಕೂರತ್ತೆ ನೋಡಿ. ಆಯ್ತಲ್ವಾ? ಈಗ ಫ್ರಂಟು ಬ್ಯಾಕು ಎಲ್ಲ ರೆಡಿಯಾಗಿ ಕರೆಕ್ಟಾಗಿ ಶೇಪ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಫ್ರಂಟು ಬ್ಯಾಕು ಶೇಪ್ ಆಗಿದೆ ನೋಡಿದ್ರಲ್ವ. ಇವಾಗ 1 ಇಂಚು ನೋಡಿ, ಇಲ್ಲಿ 1 ಇಂಚ್ ಕರೆಕ್ಟಾಗಿ ಬಂದಿದೆ. ಓಕೆ, ಗೊತ್ತಾಯ್ತಲ್ವಾ? ಈ ರೀತಿ 1 ಇಂಚ್ ಬರಬೇಕು. ಫ್ರಂಟು ಬ್ಯಾಕು ಲೆವೆಲಾಗಿ ಇಟ್ಟಾಗ 1 ಇಂಚ್ ಎಕ್ಸ್ಟ್ರಾ ಬರಬೇಕು. ಇವಾಗ ರೆಡಿಯಾಗಿದೆ. ಈಗ ನೋಡಿ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು, ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಸ್ಲೀವ್ಸು 4 ಫೋಲ್ಡ್ ಬಟ್ಟೆ ಇದೆ, 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಈ ರೀತಿ ಗೆರೆ ಹಾಕ್ಕೊಳ್ಳಿ. ಅರ್ಧ ಇಂಚ್ ಮಾರ್ಜಿನಿಗೆ ಲೆವೆಲಿಗೆ ಗೆರೆ ಹಾಕ್ಕೊಂಡು ನೋಡಿ, ಟೇಪು ಸ್ಕೇಲು ಇಲ್ಲದೆ ಯಾವುದೇ ರೀತಿ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ. ನೋಡಿ 10 ಇಂಚಿದೆ, 9.5 ಇರೋದ್ರಿಂದ ನಾನು 10 ಇಂಚ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 3 ಇಂಚು ಬಕಲ್ ಡೌನ್ ತೊಗೊಂಡಿದ್ದೀನಿ. ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಸ್ಲೀವ್ಸ್ ಕಟಿಂಗು ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೋಡಿ ಫುಲ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡಬೇಕು, ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಪ್ರತಿಯೊಂದೂ ವಿಡಿಯೋದಲ್ಲಿ. ನೋಡಿ ಈ ರೀತಿ ಸ್ಲೀವ್ಸು ನೋಡಿ ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ಕ್ಲೀನಾಗೆ ಈ ರೀತಿ ಶೇಪ್ ಮಾಡಿಕೊಂಡು. ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆ, ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಓಕೆ, ನೋಡಿ 9.5 ಇದೆ, 10 ಇಂಚ್ ತೊಗೊಂಡಿದ್ದೀನಿ ನೋಡಿ. 5 ಇಂಚು ಓಕೆ, ರೌಂಡ್ 5 ಇಂಚಿದೆ ನೋಡಿ. 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಗೊತ್ತಾಯ್ತಲ್ವಾ? ನೋಡಿ ಇವಾಗ ಸ್ಲೀವ್ಸನ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಲೆವೆಲ್ಲಾಗಿ ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಬ್ಲೌಸು ಯಾವ ರೀತಿ ನಾನು ಕ್ಲೀನಾಗಿ ಮಾರ್ಕಿಂಗ್ ಮಾಡಿದ್ದೀನಿ ಅನ್ನೋದು ಗೊತ್ತಾಯ್ತಲ್ವಾ? ಹಾಫ್ ಕಾಲರ್ ನೆಕ್ ಯಾವ ರೀತಿ ಕಟಿಂಗ್ ಮಾಡಬೇಕು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಕಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ, ಗೊತ್ತಾಯ್ತಲ್ವ? ಇವಾಗ ನೋಡಿ ಸ್ವಲ್ಪ ಸೇಪ್ ತಗೋಬೇಕಾಗತ್ತೆ. ಸ್ಲೀವ್ಸನ್ನು ನೋಡಿ ಈ ರೀತಿ ಸೆಂಟ್ರ್ ಮಾರ್ಕನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿಂದ ಅರ್ಧ ಇಂಚು ಬಟ್ಟೆ ಈ ರೀತಿ ಶೇಪ್ ತಗೋಬೇಕಾಗತ್ತೆ. ಶೇಪ್ ತಗೊಂಡು ಈ ರೀತಿ ಕಟಿಂಗ್ ಮಾಡಿ. ಓಕೆ, ಬ್ಲೌಸು ಸ್ಲೀವ್ಸು ಕಟಿಂಗ್ ಆಗಿದೆ. ಓಕೆ, ಬಾಯ್. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.